ದಿ ಪೆಟ್ ಡಿಟೆಕ್ಟಿವ್ Z5 ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಡಿಟೆಕ್ಟಿವ್ ಕಾಮಿಡಿ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು ಅಂತ ಹೇಳ್ತೀನಿ. ಶರಫುದ್ದೀನ್ ಅವರು ಆಕ್ಟ್ ಮಾಡಿ ಈ ಸಿನಿಮಾನ ಪ್ರೊಡ್ಯೂಸ್ ಕೂಡ ಮಾಡಿರ್ತಾರೆ. ಈ ಮೂವಿಯ ಬೇಸಿಕ್ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಟೋನಿ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್. ಇವನ್ ಹತ್ರಕ್ಕೆ ಹೇಳ್ಕೊಳ್ಳುವಂತ ಕೇಸ್ಗಳು ಯಾವ್ದು ಬರ್ತಿರಲ್ಲ. ಒಂದು ದಿನ ಟಿವಿಯಲ್ಲಿ ಸುಮಾರು 30 ಕೋಟಿ ಬೆಲೆ ಬಾಳುವಂತ ಮೀನುಗಳು ಕಾಣೆಯಾಗಿವೆ ಅನ್ನೋ ಸುದ್ದಿಯನ್ನ ನೋಡ್ತಾನೆ. ಹೇಗಾದ್ರೂ ಮಾಡಿ ಆ ಮೀನುಗಳನ್ನ ಇಟ್ಕೊಟ್ರೆ ತಾನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗ್ತೀನಿ ಅಂತ ಯೋಚನೆ ಮಾಡಿ ಆ ಮೀನುಗಳನ್ನ ಪತ್ತೆ ಹಚ್ಚೋಕೆ ಶುರು ಮಾಡ್ತಾನೆ. ಇನ್ನೊಂದ್ ಕಡೆ ಕೆಲ ಇಂಟರ್ನ್ಯಾಷನಲ್ ಸ್ಮಗ್ಲರ್ಸ್ ಕೂಡ ಆ ಮೀನುಗಳನ್ನ ಅದಾಗ್ಲೇ ಹುಡುಕ್ತಿರ್ತಾರೆ. ಕಡೆಗೆ ಅದು ಯಾರ ಪಾಲಾಗುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಇದೊಂದು ಕಾಮಿಡಿ ಮೂವಿ ಆದ್ರೂ ಕೂಡ ಥ್ರೂ ಔಟ್ ದ ಮೂವಿ ನಿಮ್ಮನ್ನೇನು ನಗ್ಸೋದಿಲ್ಲ, ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಖಂಡಿತ ನೀವು ನಗ್ತೀರಾ. ಇನ್ ಬಿಟ್ವೀನ್ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ನಗ್ತಿರ್ತೀರಾ. ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಎಲಿಮೆಂಟ್ಸ್ ನ ತುರ್ಕಿದ್ದಾರೆ. ಅದರಿಂದ ನೋಡೋ ಪ್ರೇಕ್ಷಕನಿಗೆ ಸ್ವಲ್ಪ ಹೆವಿ ಅನ್ನೋ ಫೀಲ್ ಖಂಡಿತ ಬರುತ್ತೆ. ಈ ಮೂವಿಲಿ ಹಲವು ನೋನ್ ಆಕ್ಟರ್ಸ್ ಆಕ್ಟ್ ಮಾಡಿರ್ತಾರೆ. ಶರಫುದ್ದೀನ್ ಅವರು ಕಾಮಿಡಿ ಡಿಟೆಕ್ಟಿವ್ ಆಗಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅನುಪಮಾ ಆಲ್ಸೋ ಡಿಸೆಂಟ್ ಇನ್ ರೋಲ್. ವಿನಾಯಕನ್ ಅವರು ವಿಲನ್ ರೋಲ್ ಗೆ ಕರೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ಇನ್ನು ಉಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ನಮ್ಮನ್ನ ನಗ್ಸೋ ಪ್ರಯತ್ನ ಮಾಡಿದ್ದಾರೆ. ಟೆಕ್ನಿಕಲಿ ಈ ಮೂವಿ ಚೆನ್ನಾಗಿದೆ. ಸಿನಿಮಾಗೆ ಬೇಕಾದಂತ BGM ಇಲ್ಲಿ ಸಿಕ್ಕಿದೆ. ಸಿನಿಮಾಟೋಗ್ರಫಿ ಇಸ್ ಗುಡ್. ಡೆಬ್ಯೂಟೆಂಟ್ ಡೈರೆಕ್ಟರ್ ಪ್ರಣೀಶ್ ಅವರಿಂದ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ನೀವು ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ನಿಸ್ಸಂದೇಹವಾಗಿ ಈ ಸಿನಿಮಾನ ನೋಡಬಹುದು. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಇದಾಗಿರುತ್ತೆ ದಿ ಪೆಟ್ ಡಿಟೆಕ್ಟಿವ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.